ನಮಸ್ಕಾರ ಸ್ನೇಹಿತರೆ. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಯಾವುದು ಸರಿ ಇಲ್ಲ ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತಿರುವಂತಹ ವಿಷಯ. ಇತ್ತೀಚೆಗೆ ನಡೀತಿರುವಂತಹ ಎಲ್ಲ ವಿದ್ಯಮಾನಗಳನ್ನ ನೋಡಿದ್ರೆ ಗೊತ್ತಾಗ್ತಾ ಇರೋದು ಏನಂತ ಹೇಳಿದ್ರೆ, ಸದ್ಯದಲ್ಲೇ ಕಾಂಗ್ರೆಸ್ ಇಬ್ಬಾಗ ಆಗುವಂತ ಸಾಧ್ಯತೆ ಇದೆ. ಈ ಇಬ್ಬಾಗದಲ್ಲಿ ಅತ್ಯಂತ ಮುಖ್ಯವಾದಂತಹ ಪಾತ್ರವನ್ನು ವಹಿಸೋದು ಡಿ.ಕೆ. ಶಿವಕುಮಾರ್ ಅವರ ಬಣ ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಕರ್ನಾಟಕ ಕಾಂಗ್ರೆಸ್ ನಲ್ಲಿ ಏನೆಲ್ಲ ನಡೀತಾ ಇದೆ, ಈ ರೀತಿಯಾಗಿ ಇಬ್ಬಾಗ ಆಗ್ತದಾ, ಇದೆಲ್ಲೋದ್ರ ಬಗ್ಗೆ ನಿಮ್ ಜೊತೆ ಮಾತಾಡ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರೂ ಕಾಫಿ ಅಥವಾ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಸಿದ್ದರಾಮಯ್ಯನವರು ಈ ಬಾರಿ ಮುಖ್ಯಮಂತ್ರಿ ಆದ ದಿನದಿಂದ ಇಲ್ಲಿವರೆಗೂ ಕೂಡ ಒಂದಲ್ಲ ಒಂದು ರೀತಿಯಾದಂತಹ ಸಮಸ್ಯೆಯನ್ನು ಎದುರಿಸ್ತಾನೆ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಡಿ.ಕೆ. ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯನವರ ನಡುವೆ ನಡೀತಿರುವಂತಹ ಶೀತಲ ಯುದ್ಧ ಇದು ಜಗಜ್ಜಾಹಿರ್ ಆಗಿಬಿಟ್ಟಿದೆ ಈಗಾಗಲೇ. ಇದಕ್ಕೆ ಸಂಬಂಧಪಟ್ಟಂತೆ ಮೊನ್ನೆ ದೆಹಲಿಯಲ್ಲಿ ಕೂಡ ಒಂದು ಬಹುದೊಡ್ಡದಾದಂತಹ ಸಭೆ ಎಲ್ಲದೂ ನಡೀತು. ಆದ್ರೆ ಈ ಸಭೆಗಿಂತ ಮೊದಲು ಸಿದ್ದರಾಮಯ್ಯನವರು ಒಂದು ಬಹುದೊಡ್ಡದಾದಂತಹ ಯೋಜನೆಯನ್ನ ಹೇಳಿದ್ರು. ಆದ್ರೆ ನಿಮ್ಗೆ ಗೊತ್ತಿದೆ ಸಿದ್ದರಾಮಯ್ಯನವರ ಬುದ್ಧಿ ಯಾವ ರೀತಿ ಅಂತೇಳಿ. ಅತ್ಯಂತ ಚಾಣಾಕ್ಷ ಮತ್ತೆ ಅಷ್ಟೇ ಕುಯುಕ್ತಿಯನ್ನ ಮಾಡುವಂತಹ ರಾಜಕಾರಣಿ ಸಿದ್ದರಾಮಯ್ಯನವರು. ಇವ್ರು ಏನ್ ಮಾಡಿದ್ರು, ರಾಜದೀಪ್ ಸರ್ದೇಸಾಯಿನ ಬರ್ಲಿಕ್ಕೆ ಹೇಳಿ ಆತನಿಂದ ಒಂದು ಇಂಟರ್ವ್ಯೂ ಅನ್ನು ಕೂಡ ಮಾಡಿಸಿದ್ರು. ಈ ಇಂಟರ್ವ್ಯೂ ಅಲ್ಲಿ ಅವ್ರು ಕೇಳಿರುವಂತ ಪ್ರಶ್ನೆ, ಇವ್ರು ಕೊಟ್ಟಿರುವಂತ ಉತ್ತರ ಎರಡನ್ನೂ ನೋಡಿದ್ರೆ ನಮ್ಗೆ ಅನಿಸೋದು ಏನು ಅಂತ ಹೇಳಿದ್ರೆ, ಮೊದಲೇ ಪ್ರಶ್ನೆಗಳನ್ನ ಪ್ರಿಪೇರ್ ಮಾಡಿ ಕೊಟ್ಟ ರೀತಿಯಲ್ಲಿ ಇತ್ತು. ಅವ್ರು ಕೇಳಿರುವಂತ ಪ್ರಶ್ನೆಗೆ ಸಿದ್ದರಾಮಯ್ಯನವರು ನೇರವಾದಂತ ಉತ್ತರವನ್ನು ಕೊಟ್ಟರು. ಅದರಲ್ಲಿ ಮುಖ್ಯವಾಗಿ ಅವ್ರು ಹೇಳಿರೋದು ಏನು ಅಂತ ಹೇಳಿದ್ರೆ, ಮುಂದಿನ 3 ವರ್ಷ ಕೂಡ ನಾನೇ ಮುಖ್ಯಮಂತ್ರಿ ಆಗಿರ್ತೇನೆ, ಇಲ್ಲಿ ಪವರ್ ಶೇರಿಂಗ್ ವಿಷಯ ಬಂದೇ ಇಲ್ಲ, ಹಾಗಾಗಿ ನಾನೇ ಮುಖ್ಯಮಂತ್ರಿ ಅಂತ ತಕೊಂಡು ಗಂಟಾ ಘೋಷವಾಗಿ ಹೇಳ್ಕೊಂಡ್ರು. ಅದೇ ರೀತಿಯಲ್ಲಿ ಇನ್ನೊಂದು ಮಾತನ್ನ ಹೇಳಿದ್ರು, ಡಿ.ಕೆ. ಶಿವಕುಮಾರ್ ಅವರು ಕೂಡ ಮುಖ್ಯಮಂತ್ರಿ ಆಗುವಂತ ಆಸೆಯನ್ನ ಕಾಣ್ತಾ ಇದ್ದಾರೆ, ಆ ವಿಷಯದಲ್ಲಿ ನಂದು ಯಾವುದೇ ರೀತಿಯ ಅಬ್ಜೆಕ್ಷನ್ ಇಲ್ಲ, ಆದ್ರೆ ಈ ಬಾರಿ ಅಂತೂ ಅದು ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಅವ್ರು ಮಾತಾಡಿದ್ರು. ಹಾಗೇನೆ ಇನ್ನೊಂದು ಮಾತನ್ನ ಹೇಳಿದ್ರು, ಒಂದ್ ವೇಳೆ ಹೈಕಮಾಂಡ್ ಏನಾದ್ರೂ ಆರ್ಡರ್ ಮಾಡಿದ್ರೆ ಆ ಆರ್ಡರ್ನ ನಾನು ಶಿರಸಾವಹಿಸಿ ಪಾಲಿಸ್ತೇನೆ ಅಂತ ಕೂಡ ಹೇಳಿದ್ರು. ಆದ್ರೆ ಹೈಕಮಾಂಡ್ ಅನ್ನ ಯಾವುದೇ ಕಾರಣಕ್ಕೆ ಸಿದ್ದರಾಮಯ್ಯನವರು ಲೆಕ್ಕಕ್ಕೆ ತಗೊಳ್ಳಲ್ಲ, ಇದೆಲ್ಲರಿಗೂ ಗೊತ್ತಿರುವಂತಹದ್ದು. ಕಾಂಗ್ರೆಸ್ ಹೈಕಮಾಂಡ್ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ಒಂದು ಹೂಂಕಾರ ಹಾಕಿದ್ರು ಕೂಡ ಅಲ್ಲಿ ಗಡಗಡ ನಡ್ತಾರೆ. ಆ ಪರಿಸ್ಥಿತಿ ಸದ್ಯಕ್ಕೆ ಹೈಕಮಾಂಡ್ ನದ್ದು. ಇಂಥ ಸಂದರ್ಭದಲ್ಲಿ ಈ ರೀತಿಯಾದಂತಹ ಹೇಳಿಕೆ ಕೂಡ ಅತ್ಯಂತ ಮಹತ್ವವನ್ನ ಪಡೀತದೆ. ಆ ಮುಖಾಂತರ ಹೈಕಮಾಂಡ್ಗೆ ನೇರವಾದಂತಹ ಸಂದೇಶವನ್ನ ಸಿದ್ದರಾಮಯ್ಯನವರು ಕೊಟ್ಬಿಟ್ರು. ಯಾವುದೇ ಕಾರಣಕ್ಕೆ ನನ್ನನ್ನ ಕೆಳಗಡೆ ಇಳಿಸುವಂತಹ ಪ್ರಯತ್ನಕ್ಕೆ ಕೈ ಹಾಕಬೇಡಿ ಅನ್ನುವ ನೇರ ಸಂದೇಶವನ್ನ ಹೈಕಮಾಂಡ್ಗೆ ಕೊಟ್ಬಿಟ್ರು. ಇದೆಲ್ಲ ನಡೆದ ನಂತರ ಡಿ.ಕೆ. ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯನವರು ಇಬ್ರು ಕೂಡ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಆಗುವಂತ ಕಾರ್ಯಕ್ರಮ ಇತ್ತು. ಆದ್ರೆ ರಾಹುಲ್ ಗಾಂಧಿ ಅವರು ಇವ್ರ ಭೇಟಿಗೆ ಸಿಗ್ಲಿಲ್ಲ. ರಾಹುಲ್ ಗಾಂಧಿ ಅವರು ಬಿಹಾರಕ್ಕೆ ಹೋಗ್ಬಿಟ್ಟಿದ್ರು. ಆದ್ರಿಂದಾಗಿ ಆ ಭೇಟಿ ಸಾಧ್ಯ ಆಗಿಲ್ಲ. ಕೊನೆ ಇಬ್ರು ಕೂಡ ಸಪರೇಟ್ ಆಗಿ ಕರ್ನಾಟಕ ವಾಪಸ್ ಬಂದ್ರು. ಏರ್ಪೋರ್ಟ್ ನಲ್ಲಿ ಡಿ.ಕೆ. ಶಿವಕುಮಾರ್ ಇಳಿತಿದ್ದಂತೆ ಪತ್ರಕರ್ತರು ಅವ್ರನ್ನ ಮುತ್ತಾಕಿ ಪ್ರಶ್ನೆಗಳನ್ನ ಮಾಡಲಿ ಶುರು ಮಾಡಿದ್ರು. ಆ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಒಂದು ಮಾತನ್ನ ಕೂಡ ಹೇಳಿದ್ರು, ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನ್ ಹೇಳ್ಬೇಕು ಅದನ್ನ ಹೇಳ್ಬಿಟ್ಟಿದ್ದಾರೆ, ಆದ್ರಿಂದಾಗಿ ನಾನು ಮಾತಾಡೋದು ಏನೂ ಇಲ್ಲ, ನಾನು ಇಲ್ಲಿ ಅಧ್ಯಕ್ಷನಾಗಿ ನನ್ನ ಕೆಲಸ ಏನ್ ಬೇಕು ಅದ್ ಮಾಡ್ತಾ ಇದ್ದೇನೆ, ನನ್ನ ನಿಷ್ಠೆ ಶ್ರಮ ಎಲ್ಲದಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಬೆಲೆ ಸಿಗ್ತದೆ, ಅದಕ್ಕೆ ಫಲ ಸಿಗ್ತದೆ, ಈ ರೀತಿಯಾಗಿ ಮಾರ್ಮಿಕವಾಗಿ ಹೇಳಿ ತಮ್ಮ ಕಾರನ್ನ ಹತ್ತಿ ಅವರು ಬೆಂಗಳೂರಿನ ಕಡೆಗೆ ಪ್ರಯಾಣವನ್ನ ಬೆಳೆಸಿದ್ರು. ಇದೆಲ್ಲವೂ ನೀವು ನೋಡಿರ್ತೀರಾ. ಆದ್ರೆ ಈಗ ಬರ್ತಾ ಇರುವಂತ ಸುದ್ದಿ ಏನು ಅಂತ ಹೇಳಿದ್ರೆ, ಕಾಂಗ್ರೆಸ್ ಒಳಗಡೆ ಬಣ ರಾಜಕೀಯ ಅನ್ನೋದು ಉಲ್ಬಣಗೊಳ್ತಾ ಇದೆ. ಯಾವುದೇ ಸಂದರ್ಭದಲ್ಲಿ ಪಕ್ಷ ಇಬ್ಬಾಗ ಆಗುವಂತ ಸಾಧ್ಯತೆ ಇದೆ. ಈ ರೀತಿಯಾದಂತಹ ಸುದ್ದಿಗಳು ಬರ್ತಾ ಇದೆ. ಹಾಗಾದ್ರೆ ಇಬ್ಬಾಗ ಆದ್ರೆ ಮುಂದೆ ಏನಾಗ್ಬಹುದು? ಖಂಡಿತವಾಗಿ ಸಿದ್ದರಾಮಯ್ಯನವರ ಸರ್ಕಾರ ಬಿದ್ದು ಹೋಗ್ತದೆ. ಅದಕ್ಕೆ ಕಾರಣ ಯಾರಾಗಬಹುದು? ಖಂಡಿತವಾಗಿ ಡಿ.ಕೆ. ಶಿವಕುಮಾರ್ ಅವರೇ ಆಗಿರ್ತಾರೆ. ಇಲ್ಲಿ ಎಲ್ಲರೂ ಹೇಳಬಹುದು, ಡಿ.ಕೆ. ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಅತ್ಯಂತ ನಿಷ್ಠರಾಗಿದ್ದಾರೆ, ಸೋನಿಯಾ ಗಾಂಧಿ ಅವರ ಮಾತನ್ನ ಮೀರೋದಿಲ್ಲ, ಈ ರೀತಿ ಎಲ್ಲ ಹೇಳ್ತಾ ಇದ್ದಾರೆ. ಆದ್ರೆ ಅಧಿಕಾರದ ವಿಷಯ ಬಂದಾಗ ಏನ್ ಬೇಕಾದ್ರೂ ಆಗುವಂತ ಸಾಧ್ಯತೆ ಇದೆ. ಹಾಗಾದ್ರೆ ಮುಂದೆ ಏನಾಗಬಹುದು? ಖಂಡಿತವಾಗಿ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರ, ಆಗುವಂತ ಸಾಧ್ಯತೆ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ಆದ್ರೆ ಅದಕ್ಕೆ ಸಪೋರ್ಟ್ ಮಾಡುವಂತದ್ದು ಕಾಂಗ್ರೆಸ್ ಅಲ್ಲ, ಅದಕ್ಕೆ ಬದಲಾಗಿ ಬಿಜೆಪಿಯ ಸಪೋರ್ಟ್ ನಲ್ಲಿ ಇವರು ಮುಖ್ಯಮಂತ್ರಿ ಆಗುವಂತ ಸಾಧ್ಯತೆ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಏನ್ ನಡೀತಾ ಇದೆ? ಇದಕ್ಕೆ ಕೂಡ ಒಂದು ಕಾರಣ ಇದೆ. ಏನಾಗಿದೆ ಅಂತ ಹೇಳಿದ್ರೆ, ಕರ್ನಾಟಕ ಕಾಂಗ್ರೆಸ್ನ ಆಡಳಿತದ ಬಗ್ಗೆ ಬಹಳಷ್ಟು ಸಮೀಕ್ಷೆಗಳು ನಡೀತಾ ಇದೆ. ಬೇರೆ ಬೇರೆಯವರು ಸಮೀಕ್ಷೆ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಕಾಂಗ್ರೆಸ್ ಕೂಡ ಒಂದು ಸಮೀಕ್ಷೆಯನ್ನು ನಡೆಸಿದೆ. ಈ ಬಹುತೇಕ ಸಮೀಕ್ಷೆಗಳಲ್ಲಿ ಬಂದಿರುವಂತಹ ಉತ್ತರ ಏನು ಅಂತ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷ ತನ್ನ ಜನಪ್ರಿಯತೆಯನ್ನು ಕಳ್ಕೊಂಡಿದೆ. ಅದೇ ರೀತಿಯಲ್ಲಿ ಮುಂದಿನ ಚುನಾವಣೆಯಲ್ಲಿ ಯಾವುದೇ ಕಾರಣಕ್ಕೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವ ಸಾಧ್ಯತೆ ಇಲ್ಲ, ಈ ರೀತಿಯಾದಂತಹ ಫಲಿತಾಂಶಗಳು ಬರ್ತಾ ಇದೆ. ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ಕೂಡ ತುಂಬಾ ಚೆನ್ನಾಗಿ ಗೊತ್ತಿದೆ, ನೌ ಆರ್ ನೆವರ್ ಅಂತೇಳಿ. ಅಂದ್ರೆ ಈ ಬಾರಿ ನಾನು ಮುಖ್ಯಮಂತ್ರಿ ಆಗ್ಬೇಕು, ಇಲ್ಲ ಅಂತ ಹೇಳಿದ್ರೆ ಯಾವತ್ತೂ ಸಾಧ್ಯ ಇಲ್ಲ ಅನ್ನೋದು. ಆದ್ರೆ ಈ ಬಾರಿ ಆಗ್ಬೇಕು ಅಂತ ಹೇಳಿದ್ರೆ ಸಿದ್ದರಾಮಯ್ಯನವ್ರಿಗೆ ಒಪ್ಪಿಗೆ ಕೊಡಬೇಕು. ನಿಮ್ಗೆ ಗೊತ್ತಿದೆ, ಸಿದ್ದರಾಮಯ್ಯನವರು ಸುತರಾಮ್ ಇದಕ್ಕೂ ಒಪ್ಪಿಗೆಯನ್ನು ಕೊಡೋದಿಲ್ಲ. ಆದ್ರಿಂದಾಗಿ ತನ್ನ ದಾರಿಯನ್ನ ತಾನು ನೋಡ್ಕೋಬೇಕು ಅನ್ನುವ ನಿಟ್ಟಿನಲ್ಲಿ ಡಿ.ಕೆ. ಅವರು ಕೆಲಸ ಮಾಡ್ತಾ ಇದ್ದಾರೆ ಅಂತ ತಕೊಂಡು ಅವ್ರನ್ನ ಬಲ್ಲವರು ಹೇಳ್ತಾ ಇದ್ದಾರೆ. ಇದರ ನಡುವೆ ಇನ್ನೊಂದು ಸುದ್ದಿ ಬಂದಿರೋದು ಏನು ಅಂತ ಹೇಳಿದ್ರೆ, ಡಿ.ಕೆ. ಶಿವಕುಮಾರ್ ಮತ್ತೆ ಕುಮಾರಸ್ವಾಮಿ ಅವರ ನಡುವೆ ಒಂದು ಸಂಧಾನ ಕೂಡ ನಡೆದಿದೆ. ಈ ಸಂಧಾನವನ್ನ ನಡೆಸಿರೋದು ಒಕ್ಕಲಿಗ ಸ್ವಾಮೀಜಿಯೊಬ್ರು. ಅವರಿಬ್ಬರನ್ನು ಕೂರಿಸ್ಕೊಂಡು ಒಂದು ಸಂಧಾನವನ್ನು ನಡೆಸಿದ್ದಾರೆ. ಯಾವುದೇ ಕಾರಣಕ್ಕೆ ನೀವಿಬ್ಬರು ಜಗಳ ಮಾಡ್ಕೋಬಾರ್ದು, ಅದಕ್ಕೆ ಬದಲಾಗಿ ಒಕ್ಕಲಿಗರಿಗಾಗಿ ನೀವು ಹೋರಾಟ ನಡೆಸಬೇಕು, ಮುಂದಿನ ಮುಖ್ಯಮಂತ್ರಿ ಒಕ್ಕಲಿಗರೇ ಆಗಿರ್ಬೇಕು, ಆ ನಿಟ್ಟಿನಲ್ಲಿ ನೀವು ಕೆಲಸ ಮಾಡಬೇಕು ಅಂತ ಹೇಳ್ಕೊಂಡು ಅವರಿಬ್ಬರಿಗೂ ಬುದ್ಧಿ ಹೇಳಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ.
ಇದೇ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ಒಂದು ಆಫರ್ ಕೂಡ ಕೊಟ್ಟಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು. ಅದೇನು ಅಂತ ಹೇಳಿದ್ರೆ, ಒಂದ್ ವೇಳೆ ನೀವು ಕಾಂಗ್ರೆಸ್ನಿಂದ ಹೊರಗಡೆ ಬಂದ್ರೆ, ಅಂದ್ರೆ ಅವ್ರು ಒಬ್ಬರೇ ಬರುವ ಸಾಧ್ಯತೆಗಳಿರಲ್ಲ, ಒಂದು ಗುಂಪನ್ನ ತಗೊಂಡು ಹೊರಗಡೆ ಬಂದ್ರೆ ನಿಮ್ಮನ್ನ ಮುಖ್ಯಮಂತ್ರಿ ಮಾಡಿಸ್ಲಿಕ್ಕೆ ನಾನು ಶ್ರಮ ಪಡ್ತೇನೆ, ನಿಮ್ಗೆ ಸಂಪೂರ್ಣವಾದಂತಹ ಸಹಕಾರವನ್ನ JDS ಮತ್ತು ಬಿಜೆಪಿ ಕೊಡ್ತದೆ. ಈ ರೀತಿಯಾದಂತ ಒಂದು ಆಫರ್ನ ಕೂಡ ಕೊಟ್ಟಿದ್ದಾರೆ ಅನ್ನೋ ಒಂದು ಸುದ್ದಿ ಕೂಡ ಇದೆ. ಇದನ್ನ ನಾವು ತಳ್ಳಿ ಹಾಕುವಂತೆಯೂ ಕೂಡ ಇಲ್ಲ, ಯಾಕಂದ್ರೆ ರಾಜಕೀಯದಲ್ಲಿ ಎಲ್ಲವೂ ಸಾಧ್ಯ. ಇನ್ನೊಂದು ವಿಷಯ ನಿಮ್ಗೆ ಗೊತ್ತಿರಬಹುದು, ಈ ಹಿಂದೆ ಯಡಿಯೂರಪ್ಪನವರು ವಿಧಾನಸಭೆಯಲ್ಲಿ ಒಂದು ನೇರವಾದಂತ ಆಫರ್ನ ಡಿ ಕೆ ಶಿವಕುಮಾರ್ ಅವರಿಗೆ ಕೊಟ್ಟಿದ್ರು. ಅದೇನಂತ ಹೇಳಿದ್ರೆ, ನೀವು ಕಾಂಗ್ರೆಸ್ ಪಕ್ಷದಲ್ಲಿದ್ರೆ ಯಾವುದೇ ಕಾರಣಕ್ಕೆ ನಿಮ್ಮನ್ನ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಿದ್ದರಾಮಯ್ಯನವ್ರು ಬಿಡೋದಿಲ್ಲ, ಆದ್ರಿಂದ ದಯವಿಟ್ಟು ನಮ್ಮ ಕಡೆ ಬನ್ನಿ, ಅಂದ್ರೆ ಬಿಜೆಪಿ ಬನ್ನಿ, ಮುಂದಿನ ದಿನಗಳಲ್ಲಿ ನಿಮ್ಮನ್ನ ಮುಖ್ಯಮಂತ್ರಿ ಮಾಡ್ತೇವೆ ಅಂತ ಹೇಳ್ಕೊಂಡು ಡಿ ಕೆ ಶಿವಕುಮಾರ್ ಅವರಿಗೆ ನೇರವಾದಂತ ಆಫರ್ನ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಅಷ್ಟೇ ನಸುನಗುತ್ತಾನೆ ಯಡಿಯೂರಪ್ಪನವರಿಗೆ ಒಂದು ಕೈ ಮುಗ್ದಿದ್ದನ್ನ ಕೂಡ ನೀವು ನೋಡಿದ್ದೀರಾ. ಅಂದ್ರೆ ಮೊದ್ಲಿಂದನೂ ಕೂಡ ಅಷ್ಟೇ ಬಿಜೆಪಿ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಒಂದು ಕಣ್ಣನ್ನ ಇಟ್ಕೊಂಡೇ ಕೂತಿದೆ. ಅದರಿಂದಾಗಿ ಅವ್ರ ಮೇಲೆ ಇಡಿ ರೈಡ್ಗಳು ಇದೆಲ್ಲ ನಡೆದಿರುವಂತಹದ್ದು. ಆ ಮುಖಾಂತರ ಡಿ ಕೆ ಶಿವಕುಮಾರ್ ಅವ್ರನ್ನ ಹಡಿಬೇಕು, ನಂತರ ಅವ್ರನ್ನ ಏನಾದ್ರೂ ಮಾಡಿ ನಮ್ಮ ಪಕ್ಷಕ್ಕೆ ಸೆಳಿಬೇಕು, ಈ ರೀತಿಯಾದಂತ ಯೋಜನೆಯನ್ನ ಬಿಜೆಪಿ ಮೊದ್ಲಿಂದನೂ ಹಾಕೊಂಡಿತ್ತು. ಆದ್ರೆ ಡಿ ಕೆ ಅವರು ಇಲ್ಲಿವರೆಗೂ ಕೂಡ ಬಗ್ಲಿಲ್ಲ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಕಾಂಗ್ರೆಸ್ ನನ್ನನ್ನ ಮುಖ್ಯಮಂತ್ರಿ ಮಾಡ್ತದೆ ಅಂತೇಳಿ. ಆದ್ರೆ ಸದ್ಯಕ್ಕಂತೂ ಅದು ಮರೀಚಿಕೆ ಆಗಿರೋದು ಡಿ ಕೆ ಶಿವಕುಮಾರ್ ಅವರು ಕೂಡ ತುಂಬಾ ಚೆನ್ನಾಗಿ ಗೊತ್ತಿದೆ. ಆದ್ರೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಏನೋ ಒಂದು ಆಶ್ವಾಸನೆ ಸಿಕ್ಕಿದೆ ಅಂತೆ, ಮುಂದಿನ ಬಿಹಾರ್ ಚುನಾವಣೆವರೆಗೆ ನೀವು ಕಾಯಿರಿ, ಬಿಹಾರ್ ಚುನಾವಣೆ ಮುಗಿದ ನಂತರ ನಿಮ್ಮನ್ನ ಮುಖ್ಯಮಂತ್ರಿ ಮಾಡುವ ನಿಟ್ಟಿನಲ್ಲಿ ನಾವು ಕೆಲಸ ಪ್ರಾರಂಭ ಮಾಡ್ತೇವೆ ಅಂತಕೊಂಡು ಏನೋ ಒಂದು ಭರವಸೆ ಕೊಟ್ಟಿದ್ದಾರಂತೆ. ಆದ್ರಿಂದಾಗಿ ಅಲ್ಲಿವರೆಗೆ ಇವ್ರು ಕಾಯುವ ಸಾಧ್ಯತೆ ಕೂಡ ಇದೆ. ಒಂದ್ ವೇಳೆ ಬಿಹಾರ್ ಚುನಾವಣೆ ನಡೆದ ನಂತರ ಕೂಡ ಡಿ ಕೆ ಅವ್ರನ್ನ ಮುಖ್ಯಮಂತ್ರಿ ಮಾಡಿಲ್ಲ ಅಂತ ಹೇಳಿದ್ರೆ, ಆಗ ಯಾವುದೇ ರೀತಿಯಾದ ವಿಪ್ಲವ ನಡೆಯುವಂತ ಸಾಧ್ಯತೆ ಇದೆ. ಅಂದ್ರೆ ಈಗ ಹೇಳ್ತಾ ಇದ್ದಾರಲ್ಲ ಕ್ರಾಂತಿ, ಈ ತರ ಎಲ್ಲ ಅದೆಲ್ಲದೂ ನಡೆಯುವಂತ ಸಾಧ್ಯತೆ ಇದೆ. ಡಿ ಕೆ ಶಿವಕುಮಾರ್ ಅವರು ಪಕ್ಷದಿಂದ ವಿಮುಖಗೊಳ್ಳುವಂತ ಸಾಧ್ಯತೆ ಇದೆ. ಆ ಮುಖಾಂತರ ಅವರು ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಒಂದು ಸುದ್ದಿ ಕೂಡ ಹರಿದಾಡ್ತಾ ಇದೆ. ಇದಲ್ಲದೇನೆ ಇನ್ನೊಂದು ಗೊತ್ತಾಗಿರೋದು ಏನು ಅಂತ ಹೇಳಿದ್ರೆ, ಡಿ ಕೆ ಶಿವಕುಮಾರ್ ಅವರಿಗೆ ಮುಂದಿನ ಚುನಾವಣೆಯಲ್ಲಿ ಹೇಗೂ ಕಾಂಗ್ರೆಸ್ ಬರೋದಿಲ್ಲ. ಅದಾದ್ಮೇಲೆ 2033 ಚುನಾವಣೆ, ಆ ಸಂದರ್ಭದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಕಾಂಗ್ರೆಸ್ ಆ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಯಾವ ಪರಿಸ್ಥಿತಿಯಲ್ಲಿ ಇರ್ತದೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ ನೀವು ನೋಡಿದ್ದೀರಾ, ದೇಶದಾದ್ಯಂತ ಎಲ್ಲಾ ರಾಜ್ಯಗಳಲ್ಲಿ ಕಾಂಗ್ರೆಸ್ ಅಧಿಕಾರವನ್ನು ಕಳ್ಕೊಂಡಿದೆ. ಬಹುತೇಕ ಕಡೆಗಳಲ್ಲಿ ಕಾಂಗ್ರೆಸ್ ನಿರ್ನಾಮ ಆಗಿದೆ ಅಂತಲೇ ಹೇಳ್ಬೋದು. ಕೆಲವು ರಾಜ್ಯಗಳಲ್ಲಿ ಉಸಿರಾಡ್ತಾ ಇದೆ. ಅದರಲ್ಲಿ ಒಂದು ಮುಖ್ಯವಾದಂತಹ ರಾಜ್ಯ ಕರ್ನಾಟಕ. ಆದ್ರೆ ಇಲ್ಲಿ ಕಾಂಗ್ರೆಸ್ ಅನ್ನೋದು ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯನವರ ಸಾರಥ್ಯದಲ್ಲಿ ಮುಂದುವರಿಬೇಕೆ ಹೊರತು ಬೇರೆ ಇನ್ಯಾರು ಅಂತಹ ಪ್ರಬಲ ನಾಯಕರು ಇಲ್ಲಿ ಕಾಣಿಸ್ತಾ ಇಲ್ಲ. ಪ್ರಿಯಾಂಕ್ ಖರ್ಗೆ ಅವರು ಏನೋ ಬಾಯಿ ಬಂದಾಗ ಮಾತಾಡ್ತಾ ಇರ್ತಾರೆ, ಆದ್ರೆ ಅವ್ರ ಪವರ್ ಏನಿದ್ರು ಕೂಡ ಸೀನಿಯರ್ ಖರ್ಗೆ ಅವರು ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವವರೆಗೆ ಮಾತ್ರ ಅನಿಸ್ತದೆ. ಅದಾದ್ಮೇಲೆ ಪ್ರಿಯಾಂಕ್ ಖರ್ಗೆ ಅವರು ಕೂಡ ತಮ್ಮ ಅಸ್ತಿತ್ವನ ಕಳ್ಕೊಳ್ತಾರೆ ಅನಿಸ್ತಾ ಇದೆ ಕರ್ನಾಟಕದಲ್ಲಿ. ಎಲ್ಲಕ್ಕಿಂತ ಮುಖ್ಯವಾಗಿ ಇವ್ರ ಬಗ್ಗೆನೇ ಕಾಂಗ್ರೆಸ್ ನಲ್ಲಿ ಯಾರಿಗೂ ಅಂತಹ ಒಳ್ಳೆ ಅಭಿಪ್ರಾಯ ಇಲ್ಲ. ಸದ್ಯಕ್ಕೆ ಈಗ ಕರ್ನಾಟಕ ಬಿಜೆಪಿಯಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅಂದ್ರೆ, ಸರಿಯಾದ ನಾಯಕರು ಇಲ್ಲದೆ ಇರುವಂತಹದ್ದು. ಅದೇ ರೀತಿಯಾದಂತಹ ಪರಿಸ್ಥಿತಿಗೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಕೂಡ ತಲುಪ್ತದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಕರ್ನಾಟಕದಲ್ಲಿ ಸಂಪೂರ್ಣವಾಗಿ ನಿರ್ನಾಮ ಆದ್ರೂ ಕೂಡ ಆಶ್ಚರ್ಯ ಪಡಬೇಕಾದಂತಹ ಕಾರಣ ಇಲ್ಲ ಅಂತಲೇ ಹೇಳ್ಬಹುದು. ಇದ್ರ ಜೊತೆಗೆ ನಿನ್ನೆ ಕಾಶಪ್ಪನವರು ಕೂಡ ಒಂದು ಹೇಳಿಕೆಯನ್ನ ಕೊಟ್ಟರು. ಅದೇನಂತ ಹೇಳಿದ್ರೆ, 55 ಜನ ಕಾಂಗ್ರೆಸ್ ಶಾಸಕರ ಮೇಲೆ ಬಿಜೆಪಿ ಒತ್ತಡವನ್ನ ಹೇರ್ತಾ ಇದೆ, ಅವ್ರನ್ನ ಪಕ್ಷ ಬಿಟ್ಟು ಹೊರಗಡೆ ಬನ್ನಿ ಅಂತ ಹೇಳ್ತಾ ಇದೆ. ಒಂದ್ ವೇಳೆ ನೀವು ನಮ್ಮ ಮಾತಿ ಬಗ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮೇಲೆ ಇಡಿ ರೈಡ್ ಮಾಡಿಸ್ತೇವೆ ಅಥವಾ CBI ರೈಡ್ ಮಾಡಿಸ್ತೇವೆ, ಈ ಮೂಲಕ ನಿಮ್ಮನ್ನ ಏನ್ ಮಾಡ್ಬೇಕು ಅದನ್ನ ಮಾಡ್ತೇವೆ, ತಕ್ಷಣ ನೀವು ಪಕ್ಷವನ್ನ ಬಿಟ್ಟು ಹೊರಗಡೆ ಬರ್ಲಿಕ್ಕೆ ತಯಾರಾಗಿ. ಇದಲ್ಲದೆ ಹಣ ಮತ್ತು ಅಧಿಕಾರದ ಆಮಿಷವನ್ನು ಕೂಡ ಒಡ್ತಾ ಇದೆ, ನನ್ನನ್ನು ಸೇರಿ ಅಂತ ತಿಳ್ಕೊಂಡು ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಬಿಜೆಪಿ ಇಲ್ಲೇನೋ ಮಾಡ್ಲಿಕ್ಕೆ ಹೊರಟಿದೆ ಅನ್ನೋದು ಇದರಿಂದ ನಿಚ್ಚಳ ಆಗ್ತಾ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಕರ್ನಾಟಕದ ರಾಜಕೀಯದಲ್ಲಿ ಏನ್ ಬೇಕಾದ್ರೂ ಆಗುವ ಸಾಧ್ಯತೆಗಳಿದೆ. ಯಾವುದಕ್ಕೂ ನಾವು ಬಿಹಾರದ ಚುನಾವಣೆ ಮುಗಿಯುವವರೆಗೆ ಕಾಯ್ಬೇಕಾಗಿ ಬರ್ಬೋದು. ನೋಡೋಣ ಮುಂದೆ ಏನೆಲ್ಲ ಆಗ್ತದೆ ಅಂತ ತಿಳ್ಕೊಂಡು. ಸ್ನೇಹಿತರೆ, ನಾನು ಹಂಚ್ಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.